ಲಕ್ಷ್ಮೀ ನರಸಿಂಹಸ್ವಾಮಿಯು ಒಂದು ನೇರಳೆ ಮರಕ್ಕೆ ವರ ನೀಡಿದ ಕಥೆಯ ಬಗ್ಗೆ ನಿಮಗೆ ಗೊತ್ತೇ? ಹಿರಣ್ಯಕಶಿಪುವನ್ನು ತನ್ನ ಉಗುರುಗಳಿಂದ ಸಂಹರಿಸಿದಾಗ ಆ ರಾಕ್ಷಸನ ರಕ್ತದಿಂದ ಸ್ವಾಮಿಯ ಕೈಗಳು ಸಂಪೂರ್ಣವಾಗಿ ನೆನೆದು ಹೋಗುತ್ತವೆ. ಇದರಿಂದಾಗಿ ನರಸಿಂಹಸ್ವಾಮಿಯ ಕೈಗಳಲ್ಲಿ ವಿಪರೀತ ಉರಿ ಮತ್ತು ತುರಿಕೆ ಉಂಟಾಡಿ ಅವರು ತುಂಬಾ ಕಷ್ಟಪಡುತ್ತಾರೆ. ತನ್ನ ರಕ್ತಸಿಕ್ತ ಕೈಗಳ ನೋವಿನಿಂದ ನರಳುತ್ತಾ ಕಾಡಿನಲ್ಲಿ ನಡೆಯುತ್ತಿರುವಾಗ ಸ್ವಾಮಿಗೆ ಒಂದು ಪವಿತ್ರವಾದ ನೇರಳೆ ಮರ ಕಾಣಿಸುತ್ತದೆ. ತಕ್ಷಣವೇ ಸ್ವಾಮಿ ಆ ನೇರಳೆ ಮರದ ತಾಜಾ ಎಲೆಗಳನ್ನು ಕಿತ್ತು ತನ್ನ ಕೈಗಳಿಗೆ ಹಚ್ಚಿಕೊಳ್ಳುತ್ತಾರೆ. ಆಶ್ಚರ್ಯವೆಂಬಂತೆ ಎಲೆಗಳ ರಸ ತಗುಲಿದ ತಕ್ಷಣ ಸ್ವಾಮಿಯ ಉರಿ ಮತ್ತು ತುರಿಕೆ ಕ್ರಮೇಣ ಕಡಿಮೆಯಾಗಿ ಅವರ ದೇಹಕ್ಕೆ ಶಾಂತಿ ಸಿಗುತ್ತದೆ. ತನಗೆ ಉಪಕಾರ ಮಾಡಿದ ಆ ನೇರಳೆ ಮರವನ್ನು ನೋಡಿ ಸಂತೋಷಗೊಂಡ ನರಸಿಂಹಸ್ವಾಮಿಯು ಅದಕ್ಕೆ ಒಂದು ವರವನ್ನು ನೀಡುತ್ತಾರೆ. ಯಾರು ಭಕ್ತಿಯಿಂದ ಈ ನೇರಳೆ ಮರವನ್ನು ಪೂಜಿಸುತ್ತಾರೋ ಅವರಿಗೆ ಅಷ್ಟೈಶ್ವರ್ಯಗಳು, ಸಂತಾನಭಾಗ್ಯ ಸಿಗುತ್ತದೆ ಮತ್ತು ಅವರು ಕೋರಿದ ಇಷ್ಟಾರ್ಥಗಳು ಶೀಘ್ರವಾಗಿ ನೆರವೇರುತ್ತವೆ ಎಂದು ಸ್ವಾಮಿ ಹರಸುತ್ತಾರೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.